ಬಿಡದಿ ಭೂಮಿಗೆ ಅಧಿಸೂಚನೆಯ ಮುದ್ರೆ. ಕಾಂಗ್ರೆಸ್ ಸರ್ಕಾರಕ್ಕೆ ಅನ್ನದಾತರ ಸವಾಲು. ಹೋರಾಟದ ಕಹಳೆ ಏಟು ಎದಿರೇಟು. ಬಿಡದಿ ಜಿದ್ದ ಜಿದ್ದಿ. ಬಿಡದಿ ಟೌನ್ಶಿಪ್ ಯೋಜನೆಗೆ ರಾಜ್ಯ ಸರ್ಕಾರ ಅಂತಿಮ ಅಧಿಸೂಚನೆ ಹೊರಡಿಸಿದೆ. ಇದು ಅಲ್ಲಿನ ರೈತರನ್ನ ರೊಚ್ಚಿಗೇಳುವಂತೆ ಮಾಡಿದೆ. ಅಲ್ಲದೆ ಇದೇ ತಿಂಗಳು ಬೃಹತ್ ಹೋರಾಟದ ಎಚ್ಚರಿಕೆಯನ್ನ ಕೂಡ ರೈತರು ಕೊಟ್ಟಿದ್ದಾರೆ. ತಾರೀಕು ಒಂದು ದೊಡ್ಡ ಮಟ್ಟದ ಚಳವಳಿ ಮಾಡೋಕ್ಕೆ ತೀರ್ಮಾನ ಮಾಡ್ಕೊಂಡಿದ್ವಿ. ಯಾರು ಒಕ್ಕಲೆಬ್ಸನೂ ಇಲ್ಲ ಅಥವಾ ಪರಿಹಾರನೂ ಕಡಿಮೆ ಕೊಡ್ತಾ ಇಲ್ಲ. ರಾಜ್ಯ ಸರ್ಕಾರ ಬಿಡದಿ ಟೌನ್ಶಿಪ್ ಯೋಜನೆಗೆ ಕೈ ಹಾಕಿದ್ದೇ ಹಾಕಿದ್ದು. ಅನ್ನದಾತರು ರಣಾಕ್ರೋಶದ ಕಹಳೆ ಮೊಳಗಿಸುತ್ತಿದ್ದಾರೆ. ಜೀವ ಬಿಟ್ರೂ ಅಂಗೈಯಗಲ ಜಾಗ ಬಿಡಲ್ಲ ಅಂತ ಪಟ್ಟು ಹಿಡಿದು ಕೂತಿದ್ದಾರೆ. ರೈತರ ಸಮಾಧಿ ಮೇಲೆ ಸೌಧ ಕಟ್ಟೋದಕ್ಕೆ ಹೊರಟಿದ್ದಾರೆ ಅಂತ ಊರೂರಲ್ಲೂ ಆಕ್ರೋಶದ ಜ್ವಾಲೆ ಏಳ್ತಿದೆ. ಆದ್ರೆ ಸರ್ಕಾರ ಮಾತ್ರ ಇಟ್ಟ ಹೆಜ್ಜೆ ಹಿಂದಿಡ್ತಿಲ್ಲ. ಟೌನ್ಶಿಪ್ ಮಾಡಿಯೇ ಸಿದ್ಧ ಅಂತ ಹಠಕ್ಕೆ ಬಿದ್ದಿದೆ. ಇದರ ಮೊದಲ ಹಂತವಾಗಿ ರೈತರ ಭೂಮಿ ಸ್ವಾಧೀನಕ್ಕೆ ನೋಟಿಸ್ ನೀಡೋದಕ್ಕೆ ಶುರು ಮಾಡಿದ್ದಾರೆ. ಬಿಡದಿ ಟೌನ್ಶಿಪ್ಗೆ ಸರ್ಕಾರದ ಅಂತಿಮ ಅಧಿಸೂಚನೆ. ಹಠ ಬಿಡದ ಸರ್ಕಾರ, ಅನ್ನದಾತರ ಕಣ್ಣೀರ ಆಕ್ರಂದನ. ಹುಟ್ಟಿದ ಊರು, ಬೆಳೆದ ಮನೆ, ತಾತ ಮುತ್ತಾತರೆಲ್ಲ ಓಡಾಡಿದ್ದ ನೆಲ. ನಮ್ಮ ಮಕ್ಕಳಿಗೆ ನಾವೇನೂ ಮಾಡದಿದ್ರು 1 ಎಕರೆ ಆಸ್ತಿಯಾದ್ರೂ ಮಾಡಿದ್ದೇವೆ ಅನ್ನುವಂಥ ಗರ್ವ ಇಷ್ಟು ದಿನ ಇವರಲ್ಲಿತ್ತು. ಆದ್ರೀಗ ಆ ಆಸ್ತಿಯನ್ನೂ ಕಿತ್ಕೊಂಡು ಹೋಗ್ತಿದ್ದಾರೆ. ಬಡವರ ಅಂಗೈಯಗಲ ಜಾಗದಲ್ಲಿ ಆಶಾಗೋಪುರ ಕಟ್ಟೋದಕ್ಕೆ ಸರ್ಕಾರ ಮುಂದಾಗಿದೆ. ಬಿಡದಿ ಟೌನ್ಶಿಪ್ ಯೋಜನೆಗೆ ಅಂತಿಮ ಅಧಿಸೂಚನೆ ಹೊರಡಿಸಿದೆ. ಹೀಗಾಗಿ ನಗರಾಭಿವೃದ್ಧಿ ಇಲಾಖೆ ಭೂ ಸ್ವಾಧೀನ ಪ್ರಕ್ರಿಯೆ ಆರಂಭ ಮಾಡಿದ್ದು, ಅಗತ್ಯ ದಾಖಲೆಗಳನ್ನು ಸಲ್ಲಿಸಿ ನಿಗದಿತ ಸಮಯದೊಳಗೆ ಪರಿಹಾರ ಪಡೆಯಿರಿ ಅಂತ ರೈತರಿಗೆ ಸೂಚನೆ ಕೊಡ್ತಿದ್ದಾರೆ. ಇದು ಮಣ್ಣಿನ ಮಕ್ಕಳನ್ನ ಸಿಡಿದೇಳುವಂತೆ ಮಾಡಿದೆ. ಸರ್ಕಾರದ ನಿರ್ಧಾರ ಅನ್ನದಾತರನ್ನ ಕೆರಳಿ ಕೆಂಡವಾಗಿಸಿದೆ. ಪ್ರತಿಭಟನೆಯ ಜೊತೆಗೆ ಕಾನೂನಾತ್ಮಕ ಹೋರಾಟಕ್ಕೂ ಸಜ್ಜಾಗ್ತಿದ್ದಾರೆ. ಯಾವಾಗ ಅಧಿಸೂಚನೆ ಹೊರಬಿತ್ತೋ ರಾಮನಗರದ ಎಪಿಎಂಸಿ ಮಾರ್ಕೆಟ್ನಲ್ಲಿ ಪೂರ್ವಭಾವಿ ಸಭೆ ನಡೆಸಿದ್ರು. ಜೂನ್ 22ರಂದು ಬೃಹತ್ ಪ್ರತಿಭಟನೆಯನ್ನ ನಡೆಸೋದಕ್ಕೆ ತೀರ್ಮಾನ ಮಾಡಿದ್ದು ಕರ್ನಾಟಕ ರಾಜ್ಯ ರೈತ ಸಂಘ ಭೈರಮಂಗಲ ಚಲೋಗೆ ಕರೆ ನೀಡಿದೆ. ಇದರ ಮಧ್ಯೆ ಕೆಂಪಯ್ಯನಪಾಳ್ಯದಲ್ಲಿ ಅಂತಿಮ ನೋಟಿಸ್ ಕೊಡ್ತಿದ್ದಾರೆ. ಹೀಗಾಗಿ ಕೆಲ ರೈತರು ನೋಟಿಸ್ ಪಡೆದ್ರೆ ಇನ್ನೂ ಕೆಲವರು ಆಕ್ರೋಶ ಹೊರಹಾಕ್ತಿದ್ದಾರೆ. ಹೀಗಾಗಿ ಯಾವುದೇ ಅಧಿಕಾರಿಗಳು ಗ್ರಾಮ ಪ್ರವೇಶ ಮಾಡದಂತೆ ತಡೆ ನೀಡಲು ರೆಡಿಯಾಗಿದ್ದಾರೆ. ಅಂದ್ರೆ ಇವರು ಒಂದು ಹಂತವಾಗಿ ಹೋಗ್ತಾ ಇದ್ದಾರೆ. ಅವರು ನಾವು ಕೂಡ ಯಾವ ರೀತಿ ಅದಕ್ಕೆ ಮಾಡಬೇಕು, ಹೋರಾಟ ಮಾಡಬೇಕು ಅಂತಕ್ಕಂಥದ್ದು ಕೂಡ ಕರ್ನಾಟಕ ರಾಜ್ಯ ರೈತ ಸಂಘ ಬೇರೆ ಎಲ್ಲ ಸಂಘಟನೆಗಳ ಸಹಯೋಗದೊಂದಿಗೆ 22ನೇ ತಾರೀಕು ಒಂದು ದೊಡ್ಡ ಮಟ್ಟದ ಚಳವಳಿ ಮಾಡೋಕ್ಕೆ ತೀರ್ಮಾನ ಮಾಡ್ಕೊಂಡಿದ್ವಿ. ಅವತ್ತು ಕನಿಷ್ಠ ಅಂದ್ರೆ 2-3 ಸಾವಿರ ಜನ ಅಲ್ಲಿ ಸೇರ್ತೀವಿ. ಏಕಾಏಕಿ ದಬ್ಬಾಳಿಕೆಯಿಂದ ನೀವು ವಶಪಡಿಸಿಕೊಡ್ತಾ ಇದ್ದೀರ ಹೊರತು ರೈತರನ್ನ ಮನವೊಲಿಸಿ 80% ಒಪಿನಿಯನ್ ತಗೊಂಡು ಇವತ್ತು ನೀವು ಯಾವ್ದು ಭೂಸ್ವಾಧೀನ ಮಾಡ್ತಾ ಇಲ್ಲ. ಇದು ರೈತರ ಮೇಲೆ ಮಾಡ್ತಕ್ಕಂಥ ದಬ್ಬಾಳಿಕೆ ಮತ್ತೆ ರೈತನ ಹೆಸರಿನಲ್ಲಿ ಮರಣ ಶಾಸನವನ್ನ ಬರಿತಾ ಇರ್ತಕ್ಕಂಥದ್ದು ಇವತ್ತು ರಾಜ್ಯ ಸರ್ಕಾರ. ರೈತರ ಹೋರಾಟಕ್ಕೆ ಸುಮಾರು 9 ಜಿಲ್ಲೆಗಳ ರೈತರು ಕೈಜೋಡಿಸುವ ನಿರೀಕ್ಷೆ ಇದೆ. ಕಾರ್ಮಿಕ ಸಂಘಟನೆಗಳು, ಕನ್ನಡ ಪರ ಸಂಘಟನೆಗಳು ಕೂಡ ಸಾಥ್ ನೀಡಿವೆ. ಬಿಜೆಪಿ, ಜೆಡಿಎಸ್ ಕೂಡ ರೈತರ ಬೆಂಬಲಕ್ಕೆ ನಿಂತಿದ್ದು ಉಗ್ರ ಹೋರಾಟಕ್ಕೆ ಸಜ್ಜಾಗ್ತಿದ್ದಾರೆ. ನಮ್ಮ ಜೀವ ಹೋದ್ರೂ ನಮ್ಮ ಜಾಗ ಕೊಡಲ್ಲ ಅಂತ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. ನಮ್ಮ ರೈತರು ಭೂಮಿಗಳನ್ನ ಕಿತ್ಕೊಂಡಿಯಪ್ಪ ನಮ್ನೆಲ್ಲ ಬೀದಿಗೆ ಕೆಡುತ್ತವ್ರೆ. ನಾವು ರೈತರೇ ಇಲ್ಲ ಅಂದಮೇಲೆ ಆ ಯಪ್ಪ ಉದ್ಧಾರ ಆಗಕ್ಕಾಗುತ್ತಾ? ನಾವಿನ್ನೇನು ಹೇಳಕ್ಕಾಗುತ್ತೆ? ರೈತರು ಭೂಮಿ ಕಿತ್ಕೊಬಿಟ್ಮೇಲೆ ನಮ್ಮ ಮಕ್ಳುಗಳೆಲ್ಲ ಎಲ್ಲೋಗ್ಬೇಕು? ನಮ್ಮ ಮಕ್ಳುಗಳಿಗೆ ವಿದ್ಯಾಭ್ಯಾಸ ಇಲ್ಲ. ಇನ್ನೇನಂತ ಅಂದ್ರೆ ಡಿ.ಕೆ. ಸರ್ಗೆ ಹೇಳೋದೇನು ಗೊತ್ತಾ? ವಿಧಾನಸೌಧಕ್ಕೆ ಹೋಗ್ಬಿಟ್ಟು ನಾವು ಆತ್ಮಹತ್ಯೆ ಮಾಡ್ಕೋದೇ ಒಂದೇ ದಾರಿ ಇರೋದು ಸರ್. ನಮ್ಗೇನಿದ್ರು ಕೃಷಿ ಮಾಡೋದೇ ನಮ್ಗೆ ಗೊತ್ತಿರೋದು. ನಾವು ಹೋಗ್ಬಿಟ್ಟು ಇವತ್ತು ನಾವು ಕೆಲಸ ಕೊಡ್ತೀವಿ, ನಾವು ಅಭಿವೃದ್ಧಿ ಮಾಡ್ತೀವಿ ಅಂತ ಅವ್ರು ಬಂದವನಲ್ಲ ಯಪ್ಪ. ಈಗ ಅದನ್ನ ಅಭಿವೃದ್ಧಿ ನಾವು ಕಾಯ್ಕೊಂಡಿರಕ್ಕಾಗುತ್ತಾ? ಇನ್ನು ಈ ವಿವಾದದ ಬಗ್ಗೆ ಮಾತನಾಡಿದ ಮಾಜಿ ಸಂಸದ ಡಿ.ಕೆ. ಸುರೇಶ್, ನಾವ್ಯಾರೂ ರೈತರನ್ನ ಒಕ್ಕಲೆಬ್ಬಿಸ್ತಿಲ್ಲ, ಕಾನೂನುಬದ್ಧವಾಗಿ ಪರಿಹಾರವನ್ನೇ ನೀಡುತ್ತಿದ್ದೇವೆ. ಬಿಡದಿ ಟೌನ್ಶಿಪ್ ಯೋಜನೆ ಕುಮಾರಸ್ವಾಮಿಯವರದ್ದೇ ಅಂತ ಸಮರ್ಥಿಸಿಕೊಂಡಿದ್ದಾರೆ. ಯಾರನ್ನೂ ಒಕ್ಕಲೆಬ್ಸನೂ ಇಲ್ಲ ಅಥವಾ ಪರಿಹಾರನೂ ಕಡಿಮೆ ಕೊಡ್ತಾ ಇಲ್ಲ. ಪರಿಹಾರನೂ ಕೂಡ ಕಾನೂನುಬದ್ಧವಾಗಿ ಏನು ಕೊಡಬೇಕು ಅದನ್ನ ಸರ್ಕಾರ ತೀರ್ಮಾನ ಮಾಡಿದೆ. 2013ನೇ ಆಕ್ಟ್ ಏನಿದೆ ಅದನ್ನ ಇಂಪ್ಲಿಮೆಂಟ್ ಮಾಡ್ತಾರೆ. ಜೊತೆಗೆ ರೈತರ ಜೊತೆ ವಿಶ್ವಾಸವನ್ನು ಗಳಿಸಿ
ಸ್ವಾಧೀನ ಕಾರ್ಯಕ್ರಮ ನಡೀತಾ ಇದೆ. ಅವರು ಆರಂಭ ಮಾಡಬೇಕು, ಮಾಡ್ತಾ ಇದ್ದಾರೆ. ಅದು ಅವರು ಮಾಡಿರ್ತಕ್ಕಂಥ ಯೋಜನೆ, ಅದನ್ನ ನಾವು ಮುಂದುವರಿಸ್ತಾ ಇದ್ದೀವಿ. ಐ ವಿಶ್ ದೆಮ್ ಗುಡ್ ಲಕ್. ಏನು ಕುಮಾರಸ್ವಾಮಿ ಮಾರ್ಗದರ್ಶನ ಕೊಟ್ಟರು ಆ ಮಾರ್ಗದರ್ಶನದಲ್ಲೇ ಟೌನ್ಶಿಪ್ ಆಗ್ತಾ ಇರೋದು. ನಿನ್ನೆ ಪ್ರೈಮ್ ಮಿನಿಸ್ಟರ್ ಭೇಟಿ ಮಾಡಿದ್ದೀನಿ. ಪ್ರೈಮ್ ಮಿನಿಸ್ಟರ್ ಹೇಳಿದ್ರು, ನಾನು 7-8 ಟೌನ್ಶಿಪ್ ಮಾಡಿದ್ದೆ ಇಡ್ಲಿಕ್ಕೆ, ನೀನು ಒಳ್ಳೆ ಕೆಲಸ ಮಾಡ್ತಾ ಇದೆಯಾ, ಬೆಂಗಳೂರಿಗೆ ಜಾಸ್ತಿ ಒತ್ತಡನ ಕಡಿಮೆ ಮಾಡಬೇಕು ಅಂತ ನನಗೆ ಕಿವಿ ಮಾತಾಡಿದ್ದಾರೆ. ಅವ್ರದ್ದು ಕೂಡ ನನ್ನ ಗಮನದಲ್ಲಿ ಇಟ್ಕೊಂಡು ನಾವು ಮಾಡ್ತಾ ಇದ್ದೀವಿ. ಒಟ್ನಲ್ಲಿ ಬಿಡದಿ ಟೌನ್ಶಿಪ್ ಕಿಚ್ಚು ದಿನೇ ದಿನೇ ಜೋರಾಗ್ತಾ ಇದ್ದು ಎಲ್ಲಿಗೆ ಬಂದು ನಿಲ್ಲುತ್ತೋ ಕಾದು ನೋಡಬೇಕು. ಎಟಿ ವೆಂಕಟೇಶ್ ಪ್ರಭು, ನ್ಯೂಸ್ 18 ಬೆಂಗಳೂರು ದಕ್ಷಿಣ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ 18 ಕನ್ನಡ. ನಾನು ನಮಿತಾ ಜೈನ್. ಮಳೆ ಬಂದ್ರೂ ರೈತರಿಗೆ ಸಿಗದ ರಸಗೊಬ್ಬರ, ಬಿತ್ತನೆಗೆ ರೈತರು ಸಜ್ಜು, ಗೋದಾಮುಗಳು ಖಾಲಿ. ಸಮಸ್ಯೆಗೆ ಸರ್ಕಾರ ಕೊಟ್ಟ ಕಾರಣ ಏನು? ಇದುವೇ ಗೊಬ್ಬರ ಗುದ್ದಾಟದ ಕಥೆ. ಮುಂಗಾರು ಮಳೆ ಆರಂಭ ಆಗಿದೆ. ಕೆಲವು ಕಡೆ ಸಾಧಾರಣ ಮಳೆಯಾಗ್ತಿದೆ. ಆದರೆ ಎಲ್ನಿನೋ ಪರಿಣಾಮದಿಂದಾಗಿ ಅಭಾವ ಅಂತೂ ಇದ್ದೇ ಇದೆ. ಆದರೆ ಈಗ ಕೃಷಿ ಚಟುವಟಿಕೆಗಳನ್ನ ಆರಂಭಿಸುವ ಮಟ್ಟಿಗಾದ್ರೂ ಮಳೆಯಾಗ್ತಾ ಇದೆ. ಮಳೆಗಾಗಿ ಕಾದಿದ್ದ ರೈತರು ಕೂಡ ಉತ್ಸಾಹ ಹಾಗೆಯೇ ಭರ್ಜರಿ ಫಸಲು ತೆಗೆಯುವ ಆಸೆಗಣ್ಣಿನಿಂದ ಹೊಲಕ್ಕಿಳಿದು ಬಿತ್ತನೆಗೆ ಭೂಮಿಯನ್ನ ಹದ ಮಾಡ್ಕೊಳ್ತಿದ್ದಾರೆ. ಆದರೆ ಈ ಎಲ್ಲಾ ನಿರೀಕ್ಷೆಗಳ ನಡುವೆ ಈಗ ರೈತರನ್ನ ಕಾಡ್ತಾ ಇರೋದು ಕೃಷಿಗೆ ಅಗತ್ಯವಾದ ರಸಗೊಬ್ಬರದ ತೀವ್ರ ಕೊರತೆ. ಅನ್ನದಾತರು ದಿನನಿತ್ಯ ಗೊಬ್ಬರಕ್ಕಾಗಿ ಪರಿತಪಿಸುವಂತಾಗಿದೆ. ಎಲ್ಲಿ ಹೋದ್ರೂ ಗೊಬ್ಬರ ನೋ ಸ್ಟಾಕ್. ಹೀಗಾಗಿ ರೈತರು ಕೃಷಿ ಕೆಲಸ ಕಾರ್ಯಗಳನ್ನ ಬಿಟ್ಟು ಗೊಬ್ಬರದ ಅಂಗಡಿಗಳ ಮುಂದೆ ಕ್ಯೂ ನಿಲ್ಬೇಕಾದ ಪರಿಸ್ಥಿತಿ ಎದುರಾಗಿದೆ. ಇದು ರೈತರನ್ನ ಇನ್ನಿಲ್ಲದಂತೆ ಕಂಗಾಲಾಗಿಸಿದೆ. ಆದರೆ ಯೂರಿಯಾಕ್ಕೆ ಪರ್ಯಾಯ ನ್ಯಾನೋ ಗೊಬ್ಬರ ಬಳಸಲು ಕೂಡ ಸಲಹೆಯನ್ನ ನೀಡಲಾಗ್ತಿದೆ. ರಾಜ್ಯದಲ್ಲಿನ ಗೊಬ್ಬರ ಕೊರತೆಗೆ ಸಂಬಂಧಪಟ್ಟ ಹಾಗೆ ಇವತ್ತು ವಿಧಾನಸೌಧದಲ್ಲಿ ಸಿಎಂ ಡಿಕೆ ಶಿವಕುಮಾರ್ ಹಲವು ಇಲಾಖೆಗಳ ಸಭೆ ಮಾಡಿದ್ರು, ಅಧಿಕಾರಿಗಳಿಂದ ಮಾಹಿತಿ ಪಡೆದ್ರು. ಆದ್ರೆ ಮತ್ತೊಂದು ಕಡೆ ರಾಜ್ಯದ ಬೇಡಿಕೆಗೆ ತಕ್ಕಂತೆ ರಸಗೊಬ್ಬರವನ್ನ ಕೇಂದ್ರ ಪೂರೈಸುತ್ತಿಲ್ಲ ಅಂತ ರಾಜ್ಯ ಸರ್ಕಾರ ಆರೋಪಿಸುತ್ತಿದೆ. ರಾಜ್ಯದ ರೈತರ ಅಗತ್ಯದ ಅರ್ಧದಷ್ಟು ಪೂರೈಸ್ತಾ ಇಲ್ಲ ಅಂತ ಆರೋಪವನ್ನ ಮಾಡ್ತಾ ಇರೋದರ ಜೊತೆಗೆ ಜಾಗತಿಕ ಮಟ್ಟದಲ್ಲಿನ ಸಮಸ್ಯೆಗಳ ಜೊತೆಗೆ ರಾಜ್ಯ ಸರ್ಕಾರದ ನಿರ್ಲಕ್ಷ್ಯ ಕೂಡ ರಾಜ್ಯದಲ್ಲಿ ಗೊಬ್ಬರ ಕೊರತೆಗೆ ಕಾರಣ ಎನ್ನಲಾಗಿದೆ. ಈ ವಿಚಾರ ಈಗ ರಾಜಕೀಯ ವಾಕ್ಸಮರಕ್ಕೂ ಕೂಡ ಕಾರಣವಾಗಿದೆ. ಹಾಗಾದರೆ ರಸಗೊಬ್ಬರದ ಬೇಡಿಕೆ ಎಷ್ಟು, ಪೂರೈಕೆ ಎಷ್ಟಾಗ್ತಿದೆ ಅನ್ನುವ ಮಾಹಿತಿ ಇಲ್ಲಿದೆ. ತಡವಾಗಿ ಆದರೂ ರಾಜ್ಯದಲ್ಲಿ ಮುಂಗಾರು ಮಳೆ ಆರಂಭವಾಗಿದೆ. ಆದರೆ ಎಲ್ನಿನೋ ಪರಿಣಾಮದಿಂದಾಗಿ ಡ್ಯಾಂಗಳು ಭರ್ತಿಯಾಗದೇ ಇದ್ರೂ ಕೃಷಿ ಚಟುವಟಿಕೆಗಳನ್ನ ಆರಂಭಿಸೋ ಮಟ್ಟಿಗಾದರೂ ಮಳೆಯಾಗ್ತಾಗಿದೆ. ಮಳೆಗಾಗಿ ಕಾದಿದ್ದ ರೈತರು ಕೂಡ ಉತ್ಸಾಹ ಮತ್ತು ಭರ್ಜರಿ ಫಸಲನ್ನೇ ತೆಗೆಯೋ ಆಸೆಗಣ್ಣಿನಿಂದ ಹೊಲಕ್ಕೆ ಇಳಿದಿದ್ದಾರೆ. ಬಿತ್ತನೆಗೆ ಭೂಮಿಯನ್ನ ಹದ ಮಾಡಿಕೊಳ್ಳುತ್ತಿದ್ದಾರೆ. ಆದರೆ ಈ ಎಲ್ಲ ನಿರೀಕ್ಷೆಗಳ ನಡುವೆ ಈಗ ರೈತರನ್ನ ಕಾಡುತ್ತಿರೋದು ಮಳೆಯ ಕೊರತೆಯೂ ಅಲ್ಲ, ಬರದ ಭಯವೂ ಅಲ್ಲ. ಬದಲಾಗಿ ಕೃಷಿಗೆ ಅತ್ಯಗತ್ಯವಾದ ರಸಗೊಬ್ಬರದ ತೀವ್ರ ಕೊರತೆ. ಎಲ್ಲಿ ಹೋದ್ರೂ ಗೊಬ್ಬರ ನೋ ಸ್ಟಾಕ್. ಹೀಗಾಗಿ ರೈತರು ಕೃಷಿ ಕೆಲಸ ಕಾರ್ಯಗಳನ್ನ ಬಿಟ್ಟು ಗೊಬ್ಬರದ ಅಂಗಡಿಗಳ ಮುಂದೆ ಕ್ಯೂ ನಿಲ್ಲಬೇಕಾದ ಪರಿಸ್ಥಿತಿ ಎದುರಾಗಿದೆ. ಯೂರಿಯಾ ಡಿಎಪಿಗಾಗಿ ನಿಲ್ಲದ ರೈತರ ಪರದಾಟ. ಗೋದಾಮುಗಳು ಖಾಲಿ, ಅನ್ನದಾತನಿಗೆ ಆತಂಕ. ಅದೆಷ್ಟು ಹುಡುಕಾಡಿದ್ರು, ಎಲ್ದೇ ಕೇಳಿದ್ರು ಗೊಬ್ಬರ ಸಿಗ್ತಿಲ್ಲ. ಕಿಲೋಮೀಟರ್ ಗಟ್ಟಲೆ ಕ್ಯೂ ನಿಂತರೂ ಸಹ ಯೂಸ್ ಆಗ್ತಿಲ್ಲ. ಕಾದು ಕಾದು ಅನ್ನದಾತರ ತಾಳ್ಮೆಯ ಕಟ್ಟೆಯೇ ಒಡೆದು ಹೋಗ್ತಿದೆ. ಮಳೆ ಬಂದಾಗ ಬಿತ್ತನೆ ಮಾಡದಿದ್ರೆ ಏನು ಮಾಡುವುದು ಅಂತ ತಲೆ ಮೇಲೆ ಕೈ ಹೊತ್ತು ಕೂರುವಂತಾಗಿದೆ. ಇದರ ಜೊತೆಗೆ ರಾಜ್ಯದಲ್ಲಿ ಕೃಷಿ ಇಲಾಖೆಗೆ ಇನ್ನೂ ಪೂರ್ಣಾವಧಿ ಸಚಿವರೇ ಇಲ್ಲದಿರುವುದು ರೈತರ ಚಿಂತೆಯನ್ನ ಮತ್ತಷ್ಟು ಇಮ್ಮಡಿಗೊಳಿಸಿದೆ. ಬೀದರ್ ಜಿಲ್ಲೆಯಲ್ಲಿ ಮುಂಗಾರಿನ ಕೃಷಿ ಕೆಲಸ ಗರಿಗೆದರಿವೆ. ಭೂಮಿ ಹದಗೊಳಿಸಿ ಬಿತ್ತನೆಗೆ ಸಜ್ಜಾಗಿರುವ ರೈತರಿಗೆ ಗೊಬ್ಬರ ಶಾಕ್ ಕೊಟ್ಟಿದೆ. ಮುಂಗಾರು ಬಿತ್ತನೆ ಚುರುಕುಗೊಳ್ಳುತ್ತಿದ್ದರೂ ಸಹ ಗೊಬ್ಬರ ಸಿಗದೆ ರೈತರು ಪರದಾಡುವಂತಾಗಿದೆ. ಆಣದೂರು ಪಿಕೆಪಿಎಸ್ ಗೋದಾಮು ರಸಗೊಬ್ಬರ ಇಲ್ಲದೆ ಖಾಲಿಯಾಗಿದೆ. ಗೊಬ್ಬರಕ್ಕಾಗಿ ಪ್ರತಿದಿನ ಗೋದಾಮಿಗೆ ಬಂದು ಪರಿಗೈಯಲ್ಲಿ ಅನ್ನದಾತರು ವಾಪಸ್ ಹೋಗುತ್ತಿದ್ದಾರೆ. ಇಲ್ಲಿ ಏನಾಗ್ಲತ್ತಂದ್ರೆ ಇಲ್ಲಿ ಸೊಸೈಟಿಗೆ ಬಂದ್ರೆ ಗೊಬ್ಬರ ಇಲ್ಲ. ಹೊರಗೆ ಹೋಗ್ರಿ, ಎಲ್ಲಿ ಹೊರಗೆ ಪ್ರೈವೇಟ್ ದುಕಾನ್ಗಳದಾಗೆಲ್ಲ ಏಟ್ ಬೇಕಾಟ್ಟು ಗೊಬ್ಬರ ಸಿಗ್ಲತ್ತದ. ಅವ್ರು ಹೆಚ್ಚಿಗೆ ರೇಟ್ ಕೊಟ್ಟು ನಮ್ಗೆ ಏನದ ಅಂದ್ರೆ ಗೊಬ್ಬರ ಕೊಡ್ಲತ್ತಾರ. ಯಾರು ದುಕಾನ್ದಾಗ ಹೋದ್ರೆ ಭೀ ಗೊಬ್ಬರ ಅದ, ಎಲ್ಲಿ ಭೀ ಫರ್ಟಿಲೈಸರ್ದಾಗಲಿ ಬೀಜದಾಗಲಿ ಎಲ್ಲ ಕಡೆ ಗೊಬ್ಬರ ಅದ. ಬಟ್ ಈ ಸೊಸೈಟಿಗಳ್ದಾಗ ಗೊಬ್ಬರ ಇಲ್ಲ.
ಈ ಸೊಸೈಟಿಗಳ್ದಾಗ ಯಾಕಂದ್ರೆ ಇವ್ರಿಗೆ ಏನು ಕಮಿಷನ್ ಕೊಡ್ಲಾ ಬರಲ್ಲ ಅವ್ರಿಗೆ, ಯಾರಿಗೆ ಅಧಿಕಾರಿಗಳಿಗೆ. ಅವ್ರು ಏನು ಮಾಡ್ತಾರೆ, ಪ್ರೈವೇಟ್ದವ್ರು ಏನಂದ್ರೆ ಅದು ಅವ್ರಿಗೆ ಕಮಿಷನ್ ಕೊಟ್ಟು ಅವ್ರು ಏನು ಮಾಡ್ತಾರೆ, ಅವ್ರ ಗೊಬ್ಬರಗಳು ಅವ್ರ ಬಳಿ ತೊಗೋತಾರೆ. ತೊಗೊಂಡು ನಮ್ಮ ಅಂಥವ್ರಿಗೆಲ್ಲ ಹೆಚ್ಚಿಗೆ ರೇಟ್ ಮಾಡಿ ಕೊಡ್ಲತ್ತಾರೆ ಎಲ್ಲ ರೈತರಿಗೆ. ಹಿಂಗಾಗಿ ಭಾಳ ಅನ್ಯಾಯ ಆಗ್ಲತ್ತದ. ನಮ್ಮದು 5,500 ಬೇಡಿಕೆ DAP ಅದ, 1,000 ಯೂರಿಯಾ, 1,000 ಯೂರಿಯಾ. ಅದರಲ್ಲಿ ನೋಡಿ 200 DAP ಬಂದಿದೆ, 100 15 ಬಂದಿದೆ. ಇಲ್ಲಿ ನಮ್ಮಲ್ಲಿ ರೈತರು ಇದ್ದಾರೆ, 600-700 ಜನ ಮೆಂಬರ್ ಇದ್ದಾರೆ. ನನಗೆ ಬೇಕು ನಿನಗೆ ಬೇಕಂತ ಅವರು ಗಲಾಟೆ ಎಬ್ಸಿದ್ರು. ಇಲ್ಲಿ ರೈತರಿಗೆ ಗೊಬ್ಬರ ಪೂರೈಸೋದು ನಮ್ದಿಂದ ಆಗಲಿಕ್ಕಿಲ್ಲ. ಮ್ಯಾಗಿನ ಸರ್ಕಾರ ನಮಗೆ ನಿರ್ಲಕ್ಷ್ಯ ಮಾಡಿ ಗೊಬ್ಬರ ಸರಿಯಾಗಿ ಪೂರೈಸ್ತೇ ಇಲ್ಲ. ಅದ್ರದ್ದು ಸಲುವಾಗಿ ಏನಾಗಿದೆ, ರೈತರೆಲ್ಲ ನಮಗೇನು ಮಾಡ್ಲತ್ತಾರ, ನೀವೊಬ್ಬ ರೈತ ಆಗಿ, ರೈತನ ಮಗ ಆಗಿ ನೀನು ನಮ್ಮ ರೈತರಿಗೆ ಗೊಬ್ಬರೇ ಪೂರೈಸಲಿಲ್ಲ ಅಂದರೆ ನೀವು ನಿಮ್ಮಲ್ಲಿ ಅಂಥ ಕೆಪಾಸಿಟಿನೇ ಇಲ್ಲ ಅಂತ ನಮ್ಮ ಸಣ್ಣ ತಕರಾರು ಮಾಡ್ತಾ ಇದ್ದಾರೆ. ರಾಯಚೂರು ಜಿಲ್ಲೆಯಲ್ಲೂ ರಸಗೊಬ್ಬರಕ್ಕಾಗಿ ರೈತರು ಪರದಾಡುತ್ತಿದ್ದಾರೆ. ಜಿಲ್ಲೆಗೆ 1,24,085 ಟನ್ಗಳಷ್ಟು ರಸಗೊಬ್ಬರಕ್ಕೆ ಬೇಡಿಕೆ ಇಡಲಾಗಿತ್ತು. ಆದರೆ 69,773 ಟನ್ಗಳಷ್ಟು ಮಾತ್ರ ರಸಗೊಬ್ಬರ ಪೂರೈಕೆಯಾಗಿದೆ. ಇನ್ನು 1,33,074 ಟನ್ಗಳಷ್ಟು ರಸಗೊಬ್ಬರ ಪೂರೈಕೆಯಾಗಬೇಕಿದೆ. ಅಲ್ಲದೆ ಸಾಕಷ್ಟು ಗೊಬ್ಬರ ಬಿದ್ದರೂ ಕಾಳಸಂತೆಯಲ್ಲಿ ಗೊಬ್ಬರ ಮಾರಾಟ ಮಾಡಲಾಗ್ತಿದೆ ಅಂತ ರೈತರು ಕೆಂಡಾಮಂಡಲಗೊಂಡಿದ್ದಾರೆ. ಈಗ ರೈತರಿಗೆ ಭಾಳ ತ್ರಾಸ ಐತ್ರಿ, ಗೊಬ್ಬರ ಸಿಗೋಲ್ತು, ಗೊಬ್ಬರ ಹೈಯೆಸ್ಟ್ ರೇಟ್ ಆಗಿಬಿಟ್ಟೈತೆ. ರೈತರಿಗೆ ಭಾಳ ತೊಂದರೆಯಲ್ಲಿದೆ ರೈತರು. ಈಗಾಗಲೇ ಮಳೆ ಇಲ್ಲ, ಏನಿಲ್ಲ. 2,000, 3,000, 2,500, 2,500, 2,1800 ಹಿಂಗೆ ಗೊಬ್ಬರ ಆದದಕ್ಕೆ ರೈತರಿಗೆ ಭಾಳ ತೊಂದರೆಯಲ್ಲಿದ್ದಾರೆ. ಈಗ 2 ವರ್ಷ ಆಯ್ತು ನೆಲ್ಲು ಬೆಳೆ ಫೇಲ್ ಆಗಿಬಿಟ್ಟವ. ಆಮೇಲೆ ರೈತರಿಗೆ ಎಲ್ಲದಲ್ಲೇ ಸಾಲಗಳು ಹಂಗೆ ನಿಂತು ಬಿಟ್ಟವ. ರೈತರಿಗೆ ಇಷ್ಟು ಕಷ್ಟ ಬಂದೈತೆ ಅಂದ್ರೆ ಅದು ಹೇಳ್ಬಾರ್ದು. ಹುಬ್ಬಳ್ಳಿಯಲ್ಲೂ ರಸಗೊಬ್ಬರ ಕೊರತೆಯ ಆತಂಕ ಮನೆ ಮಾಡಿದ್ದು. DAP ಹಾಗೂ ಯೂರಿಯಾ ಕೊರತೆ ತೀವ್ರವಾಗಿ ಕಾಡುತ್ತಿದೆ. ಆದರೆ ಸರ್ಕಾರ DAP ಯೂರಿಯಾ ಬದಲಿಗೆ ನ್ಯಾನೋ ಗೊಬ್ಬರ ಬಳಕೆ ಮಾಡುವಂತೆ ರೈತರಿಗೆ ಸಲಹೆ ನೀಡುತ್ತಿದ್ದಾರೆ. DAP ಯೂರಿಯಾಕ್ಕೆ ಪರ್ಯಾಯವಾಗಿ ನ್ಯಾನೋ ಗೊಬ್ಬರ ಬಳಸಲು ಸಲಹೆ. DAP ಹಾಗೂ ಯೂರಿಯಾ ಮಾದರಿಯ ನ್ಯಾನೋ ಗೊಬ್ಬರ ಪ್ರತಿ ಎಕರೆಗೆ 500 ml ಸಿಂಪರಣೆಗೆ ಸಲಹೆ ನೀಡಲಾಗ್ತಿದೆ. ಇದನ್ನ ಪೈರು ಬೆಳೆಯುವ ಹಂತದಲ್ಲಿದ್ದಾಗ ಸಿಂಪಡಣೆ ಮಾಡಬೇಕು. ಆದರೆ ಸಾಂಪ್ರದಾಯಿಕ ಪದ್ಧತಿಯಲ್ಲಿ ಬಿತ್ತನೆ ವೇಳೆಯೇ ಬೀಜದ ಜೊತೆ ಗೊಬ್ಬರ ಹಾಕುವ ಪದ್ಧತಿ ಇದೆ. ಮೊಳಕೆಯ ಹಂತದಿಂದಲೇ ಉತ್ತಮವಾಗಿ ಬೆಳೆ ಬರೋ ನಂಬಿಕೆ ರೈತರಲ್ಲಿದೆ. ಅಲ್ಲದೆ 500 ml ಬಾಟಲಿಗೆ 650 ರೂಪಾಯಿ ದರ ನಿಗದಿ ಮಾಡಲಾಗಿದ್ದು, ನ್ಯಾನೋ ಗೊಬ್ಬರ DAP ರಸಗೊಬ್ಬರಕ್ಕಿಂತ ದುಬಾರಿ ಅನ್ನೋದು ರೈತರ ಅಭಿಪ್ರಾಯ. ಈಗ ನೋಡ್ರಿ, ನ್ಯಾನೋ ಗೊಬ್ಬರ ಈಗ ನ್ಯಾನೋ ಒಳಗೆ ಯೂರಿಯಾ ನ್ಯಾನೋ ಅಂತ ಬಂದೈತಿ ಮತ್ತು DAP ನ್ಯಾನೋ ಅಂತಲೂ ಐತಿ. ಈಗ DAP ಗೊಬ್ಬರಕ್ಕೆ ನಾವು 1,500 ರೂಪಾಯಿ ಕೊಟ್ಟು ನಾವು ತೊಗೊಳ್ತೇವೆ. ಆದರೆ ಇದು ಅರ್ಧ ಲೀಟ್ರಿಗೆ 600 ರೂಪಾಯಿ ಚಿಲ್ಲರ್ ಐತೆ. ಆಮೇಲೆ ಇದರಿಂದ ಏನಾಗೈತಪ್ಪ ಅಂತಂತಂದ್ರೆ ನಾವು ಹೊಲಕ್ಕೆ ಸಿಂಪಡಿಸೋದಂತಂದ್ರೆ ಗಿಡಕ್ಕೆ ಸಿಂಪಡಣೆ ಮಾಡಿದ್ರೆ ಒಳ್ಳೆ ಇಳುವರಿ ಬರ್ತದೆ ಅನ್ನೋಂಥ ಗಿಡ ದಷ್ಟಪುಟವಾಗಿ ಬೆಳಿತೈತಿ ಅಂತ ಹೇಳ್ತಾರೆ. ಬಟ್ ನಾವು ಇದನ್ನು ಹಾಕಿ ನೋಡಿದಾಗ ನಮಗೇನು ಅದ್ರ ಬಗ್ಗೆ ರಿಸಲ್ಟ್ನೂ ಅನಿಸಿಲ್ಲ. ನೋಡಿ, ನ್ಯಾನೋ ಗೊಬ್ಬರ, ನ್ಯಾನೋ ಟೆಕ್ನಾಲಜಿನ ನಮ್ಮ ದೇಶದಲ್ಲಿ ನಾವು ಅಳವಡಿಕೆ ಮಾಡ್ಕೋಬೇಕಿದ್ದು ಭಾಳ ಅವಶ್ಯಕತೆ ಇದೆ. ಆದರೆ ಅಳವಡಿಕೆ ಮಾಡ್ಕೋಬೇಕಂತೆ ಅಧಿಕಾರಿಗಳು ನಮ್ಮ ಹೋಬಳಿ ಮಟ್ಟದಾಗ ಬಂದು ಇದನ್ನು ಯಾವ ರೀತಿ ನಾವು ಬಿತ್ತನೆ ಮಾಡುವಾಗ ಹಾಕ್ಬೇಕಾ, ಬಿತ್ತನೆ ಮಾಡಿದ ಮೇಲೆ ಹಾಕ್ಬೇಕಾ ಅಂತ ತಿಳಿಸ್ಬೇಕು. ಇಲ್ಲಿ ಇನ್ನೊಂದು ಏನಾಗ್ತದೆ, ಗೊಬ್ಬರ ಆದರೆ ಏನಾಗ್ತೈತಿ, ನಾವು ಬಿತ್ತುವಾಗನ ಆ ಸೀಡ್ ಜೊತೆಗೆ ಬೀಜದ ಜೊತೆಗೇ ಮಿಕ್ಸ್ ಮಾಡಿ ಭೂಮಿಯೊಳಗೆ ಬಿತ್ಕೊಂಡು ಹೋಗ್ತೇವೆ. ನಾಳೆ ದಿನ ದೊಡ್ಡ ಮಳೆ ಆಗಿಬಿಡ್ತಂದ್ರೆ ಹರ್ಕೊಂಡು ಹೋಗ್ಬಿಡ್ತೈತಿ, ಅಲ್ಲೊಂದು ಕಡೆ ಲಾಸ್ ಬರ್ತದೆ. ಮತ್ತೊಂದು, ನೀವು ಕೊಡೋ ಟೆಕ್ನಾಲಜಿ ಹೆಂಗಿರ್ಬೇಕಂದ್ರೆ ಸಬ್ಸಿಡಿ ರೀತಿಯಲ್ಲಿ ಮತ್ತು ನಮಗೆ ಕೈಗೆ ನಿಲ್ಕುವಂಥ ಧಾರಣೆಯಲ್ಲಿ ನೀವು ಕೊಡಬೇಕು. ಇನ್ನು ಗದಗ ಜಿಲ್ಲೆಯಲ್ಲಿ ರಸಗೊಬ್ಬರ ಬಿದ್ದರೂ ಸಹ ರೈತರಿಗೆ ನೀಡಲು ಸಾಧ್ಯವಾಗ್ತಿಲ್ಲ. ಆಪ್ ಸರ್ವರ್ ಸಮಸ್ಯೆ ಹಿನ್ನೆಲೆ ಗೊಬ್ಬರ ವಿತರಣೆ ಸ್ಥಗಿತಗೊಳಿಸಲಾಗಿದೆ. ಗೊಬ್ಬರ ಸಿಗದೆ ರಾಜ್ಯ ಸರ್ಕಾರದ ವಿರುದ್ಧ ರೈತರು ತಮ್ಮ ಆಕ್ರೋಶ ಹೊರಹಾಕಿದ್ರು. ಜಾಗತಿಕ ಮಟ್ಟದಲ್ಲಿನ ಸಮಸ್ಯೆಗಳ ಜೊತೆಗೆ ರಾಜ್ಯ ಸರ್ಕಾರದ ನಿರ್ಲಕ್ಷ್ಯ ಕೂಡ ರಾಜ್ಯದಲ್ಲಿ ಗೊಬ್ಬರ ಕೊರತೆಗೆ ಕಾರಣ ಎನ್ನಲಾಗಿದೆ. ಈವರೆಗೆ 50% ಮಾತ್ರ ರಾಜ್ಯಕ್ಕೆ ಕೇಂದ್ರದಿಂದ ಗೊಬ್ಬರ ಪೂರೈಕೆಯಾಗಿರೋದೇ ಸಮಸ್ಯೆಗೆ ಕಾರಣ ಅಂತಿದ್ದಾರೆ ರಾಜ್ಯದ ಸಚಿವರುಗಳು.
ರಾಜ್ಯದ ರೈತರಿಗೆ ಡಿಎಪಿ, ಯೂರಿಯಾ, ಕಾಂಪ್ಲೆಕ್ಸ್, ಎಂಒಪಿ, ಎಸ್ಎಸ್ಪಿ ಗೊಬ್ಬರ ಹೆಚ್ಚು ಅಗತ್ಯವಿದೆ. ರಾಜ್ಯಕ್ಕೆ ಇರೋ ಒಟ್ಟಾರೆ ರಸಗೊಬ್ಬರದ ಬೇಡಿಕೆ ಎಷ್ಟು? ಈವರೆಗೆ ಕೇಂದ್ರ ಸರ್ಕಾರ ರಾಜ್ಯಕ್ಕೆ ಪೂರೈಕೆ ಮಾಡಿರೋ ಪ್ರಮಾಣವೆಷ್ಟು ಅನ್ನೋ ಲೆಕ್ಕವನ್ನ ನೋಡೋದಾದ್ರೆ ಇನ್ನು ರಾಜ್ಯದ ಬೇಡಿಕೆಗೆ ತಕ್ಕಂತೆ ರಸಗೊಬ್ಬರವನ್ನ ಕೇಂದ್ರ ಪೂರೈಸಿಲ್ಲ ಅಂತ ರಾಜ್ಯ ಸರ್ಕಾರ ಆರೋಪಿಸುತ್ತಿದೆ. ರಾಜ್ಯದ ರೈತರ ಅಗತ್ಯದ ಅರ್ಧದಷ್ಟು ಪೂರೈಸಿಲ್ಲ ಅಂತ ಆರೋಪಿಸುತ್ತಿದ್ದಾರೆ. ರಾಜ್ಯದಲ್ಲಿ ಜೂನ್ ತಿಂಗಳಲ್ಲಿ 5,83,333 ಮೆಟ್ರಿಕ್ ಟನ್ ರಸಗೊಬ್ಬರ ಬೇಡಿಕೆಗಿಡಲಾಗಿತ್ತು. ಕೇಂದ್ರ ಸರ್ಕಾರ ಸರಬರಾಜು ಮಾಡಿದ್ದು ಜೂನ್ ತಿಂಗಳಲ್ಲಿ ಕೇವಲ 1,64,322 ಮೆಟ್ರಿಕ್ ಟನ್ ಮಾತ್ರ. ಏಪ್ರಿಲ್ನಿಂದ ಜೂನ್ವರೆಗೆ ರಾಜ್ಯಕ್ಕೆ 14,40,507 ಮೆಟ್ರಿಕ್ ಟನ್ ರಸಗೊಬ್ಬರದ ಅಗತ್ಯವಿದೆ. ಆದರೆ ರಾಜ್ಯಕ್ಕೆ ಕೇಂದ್ರ ಸರಬರಾಜು ಮಾಡಿದ್ದು 8,12,929 ಮೆಟ್ರಿಕ್ ಟನ್ ಮಾತ್ರ. ಏಪ್ರಿಲ್ನಿಂದ ಸೆಪ್ಟೆಂಬರ್ವರೆಗೆ ರಾಜ್ಯಕ್ಕೆ ಒಟ್ಟು 30,05,000 ಮೆಟ್ರಿಕ್ ಟನ್ ರಸಗೊಬ್ಬರದ ಅಗತ್ಯವಿತ್ತು. ಆದರೆ ಅಂತಿಮವಾಗಿ ಈವರೆಗೆ ರಾಜ್ಯಕ್ಕೆ ಕೇವಲ 8,12,929 ಮೆಟ್ರಿಕ್ ಟನ್ ರಸಗೊಬ್ಬರ ಮಾತ್ರ ಸರಬರಾಜು ಮಾಡಲಾಗಿದೆ ಅಂತಿದ್ದಾರೆ ಅಧಿಕಾರಿಗಳು. ಗೊಬ್ಬರ ಗೊಂದಲ ನಿವಾರಣೆಗೆ ಸಿಎಂ ಸಭೆ. ರಾಜ್ಯದಲ್ಲಿನ ಗೊಬ್ಬರ ಕೊರತೆಗೆ ಸಂಬಂಧಿಸಿದಂತೆ ವಿಧಾನಸೌಧದಲ್ಲಿ ಸಿಎಂ ಡಿಕೆ ಶಿವಕುಮಾರ್ ಹಲವು ಇಲಾಖೆಗಳ ಸಭೆ ನಡೆಸಿದ್ರು. ಸಭೆಯಲ್ಲಿ ಕೃಷಿ ಇಲಾಖೆಯ ಅಧಿಕಾರಿಗಳು ಸ್ಟಾಕ್ ಇರುವ ಮತ್ತು ಅಗತ್ಯವಿರುವ ಗೊಬ್ಬರದ ಬಗ್ಗೆ ಮಾಹಿತಿ ನೀಡಿದ್ರು. ನಿಯಮಾನುಸಾರ ಎಕರೆಗೆ ನಿಗದಿಪಡಿಸಿದ್ದನ್ನಷ್ಟೇ ಮಾತ್ರ ರೈತರಿಗೆ ವಿತರಿಸಿ ಆರ್ಟಿಸಿ ಕಡ್ಡಾಯವಾಗಿ ಪಡೆದು ವಿತರಣೆ ಮಾಡಬೇಕು. ಕೊರತೆಗಿದ್ರೆ ರೈತರಿಗೆ ಗಾಬರಿಯಾಗದಂತೆ ತಿಳುವಳಿಕೆ ಮೂಡಿಸಿ ಪೊಲೀಸ್ ಇಲಾಖೆ ಬಳಸಿಕೊಂಡು ಕಾಳಸಂತೆಕೋರರನ್ನ ಪತ್ತೆ ಮಾಡಿ ಅಂತ ಅಧಿಕಾರಿಗಳಿಗೆ ಇದೇ ವೇಳೆ ಸಲಹೆ ನೀಡಿದ್ರು. ರಸಗೊಬ್ಬರವೂ ಸಹ ಸಮರ್ಪಕವಾಗಿ ಪೂರೈಕೆ ಆಗ್ತಿಲ್ಲ ಅನ್ನೋದು ಖಂಡಿತ ಅದರ ಬಗ್ಗೆ ಕೂಡ ಚರ್ಚೆ ಮಾಡಿದೀವಿ. ಎಷ್ಟಿದೆ ನಂತರ ಅದಕ್ಕೆ ನಾವು ಜಾಗೃತಿ ಮೂಡಿಸುವಂತದ್ದು. ಮಳೆ ಬರ್ತದೆ, ಮುಂಜಾಗ್ರತೆಯಾಗಿ ನಾವು ಈಗ ಪ್ರೈಮ್ ಮಿನಿಸ್ಟರ್ ಕೂಡ ಹೇಳಿಲ್ವಾ, ಅವರು ಕೂಡ ಏನ್ ಬೇಕು ಅದು ಕೇಳಿದ್ದಾರೆ, ನಾವು ಏನ್ ಬೇಕು ಹೇಳಿದ್ದೀವಿ. ನಾನು ಅದ್ರ ಬಗ್ಗೆ ಎಲ್ಲ ಸಪರೇಟ್ ಮೀಟಿಂಗ್ ಬೆಳಗ್ಗೆ ಕೂಡ ಮಾಡ್ತೀನಿ. ಬಿಜೆಪಿಗೆ ಅಸ್ತ್ರವಾದ ಗೊಬ್ಬರ ಗೊಂದಲ. ಇನ್ನು ರಸಗೊಬ್ಬರ ಗೊಂದಲ ವಿಪಕ್ಷ ಬಿಜೆಪಿ ನಾಯಕರಿಗೆ ಅಸ್ತ್ರವಾಗಿದೆ. ರೈತರಿಗೆ ಗೊಬ್ಬರ ವಿತರಿಸಲಾಗದಷ್ಟು ರಾಜ್ಯ ಸರ್ಕಾರ ನಿಷ್ಕ್ರಿಯವಾಗಿದೆ ಅಂತ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಕಿಡಿಕಾರಿದ್ದಾರೆ. ಮುಂಗಾರು ಹಂಗಾಮ ಆರಂಭವಾಗಿ ಕೃಷಿ ಚಟುವಟಿಕೆಗಳಿಗೆ ಸಜ್ಜಾಗುತ್ತಿರುವ ರಾಜ್ಯದ ಅನ್ನದಾತನಿಗೆ ಸಕಾಲದಲ್ಲಿ ರಸಗೊಬ್ಬರ ವಿತರಿಸಲಾಗದಷ್ಟು ನಿಷ್ಕ್ರಿಯತೆಯನ್ನು ಈ ರೈತ ವಿರೋಧಿ ಸರ್ಕಾರ ಪ್ರದರ್ಶಿಸುತ್ತಿದೆ. ಒಂದು ಕಡೆ ಕೃಷಿ ಇಲಾಖೆ ಅಧಿಕಾರಿಗಳು ಕಾಗದದ ಮೇಲೆ 10.65 ಲಕ್ಷ ಟನ್ ರಸಗೊಬ್ಬರ ದಾಸ್ತಾನಿದೆ ಎಂದು ಹೇಳಿಕೊಳ್ತಿದ್ರೆ, ಇನ್ನೊಂದು ಕಡೆ ಉತ್ತರ ಕರ್ನಾಟಕದ ಕೊಪ್ಪಳ, ಗದಗ, ಹಾವೇರಿ, ಬೀದರ್, ಕಲಬುರಗಿ, ಯಾದಗಿರಿ ಹಾಗೂ ಬಳ್ಳಾರಿ ಸೇರಿದಂತೆ ಹಲವು ಜಿಲ್ಲೆಗಳ ರೈತರ ಸಂಪರ್ಕ ಕೇಂದ್ರಗಳ ಮುಂದೆ ಗೊಬ್ಬರ ದಾಸ್ತಾನಿಲ್ಲ ಎಂಬ ಫಲಕಗಳು ರಾರಾಜಿಸುತ್ತಿವೆ. ಇಲಾಖೆಗಳ ನಡುವಿನ ಸಮನ್ವಯದ ಕೊರತೆ ಹಾಗೂ ರಾಜ್ಯದ ಕೃಷಿ ಸಚಿವರ ಬೇಜವಾಬ್ದಾರಿತನದಿಂದಾಗಿ ಗೊಬ್ಬರದ ಕೃತಕ ಅಭಾವ ಸೃಷ್ಟಿಯಾಗಿದ್ದು ರೈತರು ಕಂಗಾಲಾಗಿದ್ದಾರೆ. ಜಾಗತಿಕ ಸಮಸ್ಯೆಯೋ ಸರ್ಕಾರದ ಅಸಡ್ಡೆಯೋ ಅಧಿಕಾರಿಗಳ ನಿರ್ಲಕ್ಷ್ಯವೋ, ಆದರೆ ಇದರ ಸಮಸ್ಯೆ ಮಾತ್ರ ನೇರವಾಗಿ ತಟ್ಟುತ್ತಿರೋದು ಅನ್ನದಾತರಿಗೆ. ಇದರಿಂದ ಅನ್ನದಾತರು ಮಾತ್ರ ದಿನನಿತ್ಯ ಗೊಬ್ಬರಕ್ಕಾಗಿ ಪರಿತಪಿಸುವಂತಾಗಿದೆ. ಬಿತ್ತನೆಗೆ ತುದಿಗಾಲಲ್ಲಿ ಕಾದು ನಿಂತಿರೋ ರೈತರಿಗೆ ರಸಗೊಬ್ಬರದ ಕೊರತೆ ಕಿನ್ನಿಲ್ಲದಂತೆ ಕಾಡಲಾರಂಭಿಸಿದೆ. ಆದಷ್ಟು ಬೇಗ ಸರ್ಕಾರ ರೈತರ ಗೊಬ್ಬರ ಸಮಸ್ಯೆ ನೀಗಿಸಬೇಕು. ಮಳೆ ನಿಂತ ಮೇಲೆ ಗೊಬ್ಬರ ಸಿಕ್ಕಿದ್ರೆ ಪ್ರಯೋಜನವಿಲ್ಲ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಗೃಹಲಕ್ಷ್ಮಿ ಗೃಹ ಜ್ಯೋತಿ ಫಲಾನುಭವಿಗಳಿಗೆ ಈಗ ಶಾಕಿಂಗ್ ಸುದ್ದಿ. ಫಲಾನುಭವಿಗಳು ಇನ್ನು ಮುಂದೆ ಹೊಸದಾಗಿ ಅರ್ಜಿಯನ್ನ ಸಲ್ಲಿಸಬೇಕು. ಯೋಜನೆ ಪಡೆಯೋದಿಕ್ಕೆ ಪುನರ್ ಅರ್ಜಿ ಸಲ್ಲಿಕೆ ಕಡ್ಡಾಯ. ಯಾರ್ಯಾರು ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಾಗಿದ್ದೀರೋ, ಗೃಹ ಜ್ಯೋತಿಯ ಫಲಾನುಭವಿಗಳಾಗಿದ್ದೀರೋ, ಈಗ ಸರ್ಕಾರ ನಿಮಗೆ ಶಾಕ್ ಕೊಡ್ತಾ ಇದೆ. ಇನ್ನು ಮುಂದೆ ನೀವು ಹೊಸದಾಗಿ ಅರ್ಜಿಯನ್ನ ಸಲ್ಲಿಸಬೇಕು. ಯೋಜನೆ ಪಡೆಯೋದಿಕ್ಕೆ ಪುನರ್ ಅರ್ಜಿ ಸಲ್ಲಿಕೆ ಕಡ್ಡಾಯ ಅಂತ ಹೇಳಿ ಸಿಎಂ ಡಿಕೆ ಶಿವಕುಮಾರ್ ಹೇಳಿಕೆ ಕೊಟ್ಟಿದ್ದಾರೆ. ಈಗಾಗಲೇ ಅವರು ಅನೇಕ ಬಾರಿ ಹೇಳಿದ್ದಾರೆ, ಯೋಜನೆಯ ಹಣ ದುರುಪಯೋಗ ಆಗಿರುವ ಶಂಕೆ ಕೂಡ ಇದೆ ಅನ್ನೋದನ್ನ ಹೇಳಿದ್ದಾರೆ. ಹಾಗಾಗಿ ಪುನರ್ ಪರಿಶೀಲನಾ ಅರ್ಜಿ ಕಡ್ಡಾಯ ಅಂತ ಸಿಎಂ ಡಿಕೆ ಶಿವಕುಮಾರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸುಮಾರು 100 ಚಿಲ್ಲರೆ ಕೋಟಿ ರೂಪಾಯಿ ಹಣ ಈಗಾಗಲೇ ಕೆಲವು ಗೃಹಲಕ್ಷ್ಮಿ ಯಾರು ವಯಸ್ಸಾಗಿತ್ತು, ಯಾರು ಯಜಮಾನಿ ತೀರ್ಕೊಂಡಿದ್ರು, ಅದೆಲ್ಲ ಕೆಲವೆಲ್ಲ ತೆಗೆದುಕೊಂಡ್ಬಿಟ್ಟಿದ್ದಾರೆ. ಸೊ ಅದಕ್ಕೆ ನಾವು ಮತ್ತೆ ವಾಪಸ್ಸು ಆ ವಸ್ತುದಲ್ಲಿ ಯಾರ್ಯಾರ್ದೋ ಫೋನ್ ನಂಬರ್ ಕೊಟ್ಬಿಟ್ಟಿದ್ದಾರೆ. ನಾವು ಅದನ್ನು ತನಿಖೆ ಮಾಡಿಸಿದ್ವಿ. ಮೊನ್ನೆ ಬಾಗಲಕೋಟಲ್ಲಿ, ದಾವಣಗೆರೆಯಲ್ಲಿ ಕೂಡ ಟ್ರೈ ಮಾಡೋದು, ಬೇರೆ ಕಡೆಲ್ಲ ಟ್ರೈ ಮಾಡೋದು, ಸುಮಾರು ಹಳ್ಳಿಗಳಲ್ಲಿ ಮಾಡಿದ್ವಿ.
ಯಾರೋ ನಂಬರ್ಗೆ ಫೋನ್ ಹೋಗ್ತಾ ಇದೆ, ಅವ್ರ ಹತ್ರ ಇಲ್ಲ, ಮಾಹಿತಿ ಇಲ್ಲ. ಸೊ ಯಾರು ನಿಜವಾಗ್ಲೂ ಒರಿಜಿನಲ್ ಹೋಗ್ತಾ ಇದೆಯೋ ಇಲ್ಲೊಂದು ಚೆಕ್ ಮಾಡಬೇಕಾಗಿದೆ. ಅದಕ್ಕೆ ಮತ್ತೆ ಅವರು ಅರ್ಜಿಗಳನ್ನು ಕೊಡಬೇಕಾಗ್ತದೆ. ಯಾರು ಗೃಹಜ್ಯೋತಿ ಬಳಸ್ಕೊಳ್ತಾ ಇದ್ದಾರೆ, ಜಿನೈನಾಗೆ ಕೆಲವರು ಅಂಗಡಿ, ಮನೆ ಕೆಳಗಡೆ ಅಂಗಡಿ ಇದೆ, ಮೇಲ್ಗಡೆ ಮನೇಲಿದ್ದಾರೆ, ಎರಡಕ್ಕೂ ಸೇರಿ ತೆಗೆದುಕೊಳ್ತಾ ಇದ್ದಾರೆ. ಅಂಥವ್ರು ಬೇರೆ ಸಪ್ರೇಟಾಗಿ ಅಂಗಡಿಗೆ ಹಾಕೊಳ್ಳಿ, ನಾವು ವಾಸಕ್ಕೆ ಮಾತ್ರ ಕೊಡ್ತಾ ಇದ್ದೀವಿ, ಅವರ ಬಿಸ್ನೆಸ್ಗೆಲ್ಲ ಕೊಡೋಕ್ಕಾಗಲ್ಲ ನಾವು. ಆ ದೃಷ್ಟಿಯಿಂದ ಯಾಕೆಂದರೆ 200 ಯೂನಿಟ್ಟು ದಿನೇ ಜಾಸ್ತಿ ಆಗ್ತಾ ಇದೆ ಬೆಲೆ. ಪವರ್ ಬೆಲೆ 10 ರೂಪಾಯಿ, 12 ರೂಪಾಯಿ, 13 ರೂಪಾಯಿ ಎಲ್ಲ ಕೂಡ ಆಗ್ತಾ ಇದೆ. ನಾವು ಪರ್ಚೇಸ್ ಮಾಡಬೇಕಾದ್ರೂ ಕೂಡ 7, 8, 9 ರೂಪಾಯಿವರೆಗೂ ಕೂಡ ಹೋಗ್ತಾ ಇದೆ. ಸೊ ಅದರಿಂದ ನಾವು ಹುಷಾರಾಗಿ ಎಷ್ಟು ಯಾರಿಗೆ ಜಿನೇನಾಗಿ ತಲುಪಬೇಕೋ ಆ ದೃಷ್ಟಿಯಿಂದ ನಾವು ಅರ್ಜಿಯನ್ನು ಇನ್ನು ಕೆಲವು ದಿನದಲ್ಲಿ ಕೊಡಲಿಕ್ಕೆ ಪ್ರಾರಂಭ ಮಾಡ್ತಾ ಇದ್ದೀವಿ.